ಹೇಗಿದೆ? ವಾಟ್ ಅ ಬ್ಯೂಟಿಫುಲ್ ವ್ಯೂವಾ. ಸೂಪರ್ ವ್ಯೂ. ಒಂದು ಸುಂದರವಾದ ವೀಕ್ಷಣೆಯನ್ನು ತೋರ್ಪಡಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ಮೂಲಕ ಒಂದು ಸಣ್ಣ ಸಲಹೆಯನ್ನು ಸಹ ನೀಡ್ತಾ ಇದ್ದೀನಿ. ಏನಾಗಿದೆ ಅಂದರೆ, ಕಳೆದ ಆಯಿತು ಒಂದು ವಾರವೇನೋ ಆಯಿತು ಅನ್ಕೋತೀನಿ, ಒಂದು ವಾರಗಳ ಹಿಂದೆ ಒಬ್ಬರು ಡಾಕ್ಟ್ರ್ ಇಂಜಿನಿಯರೋ ಗೊತ್ತಿಲ್ಲ, ಸೊ ನಮ್ಮ ಇಲ್ಲಿನ ಸಿಬ್ಬಂದಿ ವರ್ಗ ತಿಳಿಸಿದಂಥ ಮಾಹಿತಿ. ಸೊ ಈ ಸ್ಥಳದಲ್ಲಿ ಸೆಲ್ಫಿ ತೆಗೆಯೋಕೆ ಹೋಗಿ ಬಿದ್ದು ಸತ್ತಿದ್ದಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಸೊ ಇದು ಮೋಸ್ಟ್ ಡೇಂಜರಸ್ ಪ್ಲೇಸು, ನೋಡ್ಕೊಳ್ಳಿ. ಸೊ ಹುಚ್ಚುತನದ ಒಂದು ಕಮೆಂಟ್ಗಳನ್ನು ಹಾಕ್ಬೇಡಿ. ಒಂಥರ ತಿಕ್ಲು ಬೆಪ್ಪಂಗೆ ಒಂದಷ್ಟು ಜನ ಕಮೆಂಟ್ ಹಾಕ್ತಾರೆ. ನೀನೇ ಹತ್ಕೋದೆ, ಅದಕ್ಕೋದೆ ಇದಕ್ಕೋದೆ ಅಂದ್ಕೊಡು. ನಾವು ಬಂದಿರೋದು ಮಾಹಿತಿ ಕೊಡೋದಕ್ಕೆ. ಏನು ಮಾಹಿತಿ? ಜಲಪಾತದ ಮೇಲ್ಭಾಗಕ್ಕೆ ಹೋಗಬೇಡಿ ಅಂತ ಮಾಹಿತಿ ಕೊಡೋಕ್ಕೆ ಬಂದಿರೋದು. ಅರ್ಥ ಆಯ್ತಾ? ಸೊ ಲಾಸ್ಟ್ ಟೈಮ್ ಇಲ್ಲೊಬ್ಬರು ವ್ಯಕ್ತಿ ಬಿದ್ದು ಸತ್ತಿರೋ ಪರಿಣಾಮ ಏನೋ ಇಂಜಿನಿಯರ್ಸ್ ಅಂತ ಕೇಳ್ಪಟ್ಟಿದ್ದೀನಿ. ಆದ್ದರಿಂದ ಅವರ ಒಂದು ಹೇಳಿಕೆಯನ್ನು ಪಡೆದು ಇಲ್ಲಿಗೆ ಆಗಮಿಸಿರ್ತೇನೆ. ದಯವಿಟ್ಟು ಜಲಪಾತದ ಮೇಲ್ಭಾಗದಲ್ಲಿ ಫೋಟೋ ನೋಡಿ, ಫೋಟೋ ತೆಗೆಯೋಕೆ ಹೋಗಿ ಬಿದ್ದಿರೋದಲ್ಲಿ. ಅರ್ಥ ಆಯ್ತಾ? ಇಲ್ಲಿ ಅಂತ ಹೇಳಿದ್ದಾರೆ, ಈ ಸರೌಂಡಿಂಗಲ್ಲಿ ಎಲ್ಲಿ ಅಂತ ಗೊತ್ತಿಲ್ಲ. ಒಟ್ಟು ಈ ಸರೌಂಡಿಂಗಲ್ಲಿ ಸೆಲ್ಫಿ ತೆಗೆಯೋಕೆ ಹೋಗಿ ಬಿದ್ದು ಸಾವಿಗೆ ಶರಣಾಗಿರ್ತಾರೆ. ಸೊ ಬಂದಂಥ ಫೋರ್ಸ್ ನೀರೇನಿದೆ, ಈ ಫೋರ್ಸ್ಗೆ ಏನು ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಏನೋ ಜೀವವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಫೋರ್ಸ್ ನೀರಿದೆ ಇಲ್ಲಿ. ಅರ್ಥ ಆಯ್ತಾ? ಈ ಸ್ಥಳಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಜೋಪಾನ. ಇದುವೇ ಗಗನಚುಕ್ಕಿ ಜಲಪಾತ ಮೇಲ್ಭಾಗ. ಸೊ ಇಂತಹ ಸ್ಥಳಗಳಿಗೆ ಬರಬೇಡಿ. ಅರ್ಥ ಆಯ್ತಾ? ಇಷ್ಟು ಹೇಳೋದಕ್ಕೆ ಬಯಸ್ತೀನಿ. ಸೊ ಒಂದು ಸುಂದರವಾದ ವ್ಯೂ ಇದೆ, ನೋಡ್ಕೊಳ್ಳಿ, ಹೊರಟ್ಬಿಡಿ. ಅದನ್ನು ಹೊರತುಪಡಿಸಿ ಹುಚ್ಚುತನವನ್ನು ಮೆರಿಬೇಡಿ. ಇನ್ನೂ ಕೆಲವ್ರು ಏನು ಮಾಡ್ತಾರೆ ಅಂದರೆ, ನೀರು ಕಡಿಮೆ ಆಗಿದಾಗ ಒಳೆ ಕೊಟ್ಟೋಗ್ತಾರೆ, ಅಲ್ಲೆಲ್ಲ ಆ ಕಡೆ ಎಲ್ಲ ಹೊಟ್ಟೋಗ್ತಾರೆ. ಹಾಗೆಲ್ಲ ಮಾಡಬೇಡಿ. ಯಾಕಂದ್ರೆ ನೀರು ಇದ್ಕಿದ್ದೆಲ್ಲ ಹೆಚ್ಚಳ ಆದರೆ ಗೋವಿಂದ ಹೇಳಿ, ಗೋವಿಂದ. ಏನೋ ಹೇಳ್ಬೇಕು ಅನಿಸ್ತು, ಹೇಳಿದ್ದೀವಿ. ಸೂಪರ್. ಚೆನ್ನಾಗಿದೆಯಾ? ನೋಡಿ, ಆನಂದಿಸಿ. ನೋಡಬೇಕು, ಸಂತೋಷ ಪಟ್ಕೊಬೇಕು ಅಲ್ವರಾ? ಇದು ಕಾರೆ ಮುಳ್ಳು ಅಂತ ನೋಡಿದ್ರಾ? ಕಾರೆ ಹಣ್ಣು ತಿಂದಿದ್ದೀರಾ? ಯಾರೆಲ್ಲ ಕಾರೆ ಹಣ್ಣು ತಿಂದಿದ್ದೀರಾ ಒಂದು ಕಮೆಂಟ್ ಹಾಕ್ರಪ್ಪ. ಅಯ್ಯಪ್ಪ, ಇದೆಲ್ಲಪ್ಪ ಸಿಗದೋಗೋದಲ್ಲಪ್ಪ ಇಲ್ಲಿ ಭೂಮಿನೇ. ಅಯ್ಯೋ, ಆ ನೀರು ಫೋರ್ಸ್ಗೆ ಕಟ್ಗಿಟ್ಟಾಗೋರು ಏನಪ್ಪ ಕತೆ. ನೋಡ್ರಿ, ಕಣ್ಣು ಮನಸ್ಸು ಎಳೆಯುವ ನೋಟ ನೋಡಿ, ಆನಂದಿಸಿ. ಕೆಮ್ಮು ಹೇಗಿದೆ? ವೈಡ್ಗೆ ಹಾಕಿದ್ದೀನಿ. ಆಹಾ, ಮನಮೋಹಕರವಾದ ದೃಶ್ಯ. ಓಕೆ, ಎಲ್ರಿಗೂ ಒಳ್ಳೇದಲ್ಲಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡಿಬಿಡ್ರಪ್ಪ. ನಿಮ್ಮ ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ಅಕ್ಕ, ತಂಗಿ, ಬಂಧು ಬಳಗ ಎಲ್ರಿಗೂ ಒಳ್ಳೇದಾಗಲಿ.